ಎಲ್ರಿಗೂ ನಮಸ್ಕಾರ. ಸಾರಿ ಒಂದು ಸ್ವಲ್ಪ ತಡ ಆಯಿತು. ತುಂಬ ಅಂದರೆ ತುಂಬ ಕರೆಕ್ಟ್ ಟೈಮ್ಗೆ ಹೊರಟ್ವಿ, ಬಟ್ ಭಾಳ ಟ್ರಾಫಿಕ್ ಇತ್ತು. ಆ್ಯಂಡ್ ಇಲ್ಲೇನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ರೆ ಸಾರಿ, ಯಾಕೆಂದರೆ ತುಂಬ ಕ್ಯಾಮ್ರಾಗಳಿವೆ, ತುಂಬ ಜನ ಸೇರಿದ್ದೀರ. ಫೆಬ್ರವರಿ 15-16ಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ. ಏನು ಮಾತಾಡಬೇಕು ಗೊತ್ತಿಲ್ಲ. ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಹೋಗ್ಬೋದು. ಭಾಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ಮನೇಲಿ ಕೇಳ್ತಾಯಿದ್ರು, ರೋಡಲ್ಲಿ ಫೋಟೋ ತೊಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು. ಸೊ ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ನನಗೆ ಆ ನಂಚ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ. ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ. ಸೊ ಅವರು ಭೇಟಿ ಮಾಡಿ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ. ಒಂದು ಇಂಗ್ಲೆಂಡ್ ಲೆಟರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ. ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು. ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ. ಈ 3 ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ತಿರುಗ್ತಾನೇ ಇದ್ದೆ. ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಅಂದರೆ ತುಂಬ ಜನನ ಪರ್ಸ್ನಲ್ ಹೋಗೋಕ್ಕೆ ಕರೆದೆ. ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸ್ನಲ್ ಹೋಗೋಕ್ಕೆ ಕರಿತೀನಿ, ಬೇಗ ಮುಗಿದೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ, ಮದುವೆ ಆಗಿರೋರು. ಯಾವ ಕಾರಣಕ್ಕೂ ಆಗಲ್ಲ, ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇಂಗ್ಲೆಂಡ್ ಲೆಟ್ರು ಪೋಸ್ಟ್ ಮಾಡಿಬಿಡು ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಏನಾಗಲ್ಲ, ತಲುಪಿಸ್ಬೋಣ ಅಂತ ಯೋಚನೆ ಮಾಡಿದೆ. ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯಿತು, ಮೋಸ್ಟ್ಲಿ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗ್ಸೋಕ್ಕಾಗಲ್ಲ. ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ, ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ, ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ರೂ. ಸೊ ಪ್ರಶ್ನೆಗಳನ್ನ ಕೇಳಿ. ನಮ್ಮ ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ, ಶೀಸ್ IVF ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್. ಆಮೇಲೆ ಇನ್ನೊಂದೇನಾದ್ರು ನನ್ನ ಪದ ಬರಲ್ಲ ಹೇಳಕ್ಕೆ. ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞೆ ಹಾಗೂ ಬಂಧಿತನ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲೀಷಲ್ಲಿ obstetrician and gynecologist and IVF specialist. Hi, I'm Dr. Dhanita.